ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೆಗೆ ರಾಯರ ಫೋಟೋ ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ನಮ್ಮ ಹತ್ರ ಯಾರೆಲ್ಲ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ನಾನು ಇವತ್ತಿಂದ ಫೋಟೋಗಳನ್ನ ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ರಾಯರ ಹತ್ರ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ತುಂಬ ಜನ ಹೂವು ಕೇಳಿ ಅಕ್ಕ ಹೂವು ಕೇಳಿ ಅಂತೀರಾ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೆ ರಾಯರ ಮೇಲೆ ನಂಬಿಕೆ ಇದೆಯಾ? ನಿಮಗೆ ನಂಬಿಕೆ ಇದೆ ಅಂದರೆ ನೀವು ಇವತ್ತು ಕೂತ್ಕೊಳ್ಳಿ, ಕೇಳಿ, ಖಂಡಿತ ಒಳ್ಳೇದಾಗೇ ಆಗುತ್ತೆ. ನಾವು ಕೂತ್ಕೊಂಡಿದ ತಕ್ಷಣ ನಮ್ಗೆ ಆಗಬೇಕು ಅಂದರೆ ಯಾವುದು ಕೂಡ ಆಗಲ್ಲ ಅಲ್ವಾ? ತಾಳ್ಮೆಯಿಂದ ನಾವು ವೆಯ್ಟ್ ಮಾಡಬೇಕು. ಇವಾಗ ನನ್ನ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ಇವಾಗ ತಾನೇ ಸ್ಟಾಕ್ ಬಂತು ಮನೆಗೆ. ಬಂದಿದ್ದ ತಕ್ಷಣ ನಾನು ವಿಡಿಯೋ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ. ಈ ಸ್ಯಾರಿ ಅಂತೂ ನನ್ನ ಪೇಜಲ್ಲಿ ತುಂಬಾ ಓಡ್ತು. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಇವತ್ತು ಹೊಸ ಸ್ಯಾರಿಗಳನ್ನ ತರಿಸಿದ್ದೀನಿ. ತುಂಬಾ ಸೇಲ್ ಆಯಿತು. ಮತ್ತೆ ನಾನು ಸ್ವಲ್ಪನೇ ರೀಸ್ಟಾಕ್ ಮಾಡಿಸಿದ್ದೀನಿ. ಇದನ್ನು ತುಂಬ ಜನ ಕೇಳ್ತಾ ಇದ್ರು ಅಂತ. ಹಾಗೆ ನಾನು ಇವತ್ತು ವಿಡಿಯೋದಲ್ಲಿ ಎಷ್ಟು ಕಲರ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ವಿಸ್ಕೋಸ್ ಸ್ಯಾರೀಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಇದರಲ್ಲಿ ಯಾವುದಾದ್ರೂ ಕಲರ್ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕಲರ್ಸ್ ಎಷ್ಟಿದೆ ಅಷ್ಟನ್ನು ತೋರಿಸ್ತೀನಿ. ಹೊಸ ಪ್ಯಾಟ್ರನಲ್ಲಿ ಸಿಂಪಲ್ ಆಗಿರುವಂಥ ಈ ಕಾಟನ್ ಸ್ಯಾರಿನ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಆರಾಮಾಗಿ ನಾವು ಮನೇಲೇ ವಾಶ್ ಮಾಡ್ಕೋಬೋದು. ಮತ್ತು ದೇವಸ್ಥಾನಕ್ಕೆ ಎಲ್ಲಾದರೂ ಒಂದು ಸಿಂಪಲ್ ಫಂಕ್ಷನ್ಗೆ ಹೋದ್ರೂ ನಾವು ಉಟ್ಕೊಂಡು ಹೋಗ್ಬೋದು. ತುಂಬ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದರಲ್ಲಿ 2 ಕಲರ್ ಇದೆ. ನಿಮಗೇನಾದರೂ ಬೇಕು ಅನ್ನೋದಾದರೆ ಈ ಸ್ಯಾರಿನೂ ಕೂಡ ನೀವು ಬುಕ್ ಮಾಡ್ಕೋಬೋದು. ಇದನ್ನು ಒಂದ್ಸಲ ನಾನು ಈ ಸ್ಯಾರಿನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮಗೇನಾದರೂ ಲೈಕ್ ಆಯಿತು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಮಾಡಿ ಈ ಸ್ಯಾರಿನ ಬುಕ್ ಮಾಡ್ಕೊಳ್ಳಿ. ಇದು ಸೆಟ್ ಬರುತ್ತೆ. ಸ್ಯಾರಿ ಪೂರ್ತಿ ಈ ಥರ ಕಮ್ಮಿದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಸೆರ್ಗು. ಈ ಸ್ಯಾರಿಲಿ ನೀವು ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ. ಅಂದರೆ ಈ ಕಾಟನ್ ಸ್ಯಾರಿಲಿ ಈ ಪ್ರೈಸ್ ಬಂದು 1000 ರುಪೀಸು. ತುಂಬ ಜನ ಹೂವು ಕೇಳಿ ಅಕ್ಕ ಹೂವು ಕೇಳಿ ಅಂತೀರಾ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೆ ರಾಯರ ಮೇಲೆ ನಂಬಿಕೆ ಇದೆಯಾ? ನಿಮಗೆ ನಂಬಿಕೆ ಇದೆ ಅಂದರೆ ನೀವು ಇವತ್ತು ಕೂತ್ಕೊಳ್ಳಿ, ಕೇಳಿ, ಖಂಡಿತ ಒಳ್ಳೇದಾಗೇ ಆಗುತ್ತೆ. ನಾವು ಕೂತ್ಕೊಂಡಿದ ತಕ್ಷಣ ನಮ್ಗೆ ಆಗಬೇಕು ಅಂದರೆ ಯಾವುದು ಕೂಡ ಆಗಲ್ಲ. ಇವತ್ತು ನನ್ನ ಅನುಭವನ ನಾನು ಶೇರ್ ಮಾಡ್ಕೋತೀನಿ. ನಾನು ರಾಯರ ಮಠಕ್ಕೆ ಹೋದಾಗ ನಾನು ಅಲ್ಲಿ ಮನಸಲ್ಲೇ ನಾನು ಬೇಡ್ಕೊಂಡು ಕೇಳಿಕೊಂಡೆ. ನೋಡಿದ್ರೆ ಸಡನ್ನಾಗಿ ಮಠದಲ್ಲಿ ಹೂವು ಆಯಿತು. ಅಲ್ಲಿಂದ ನಾನು ಮನೆಗೆ ಬಂದು ರಾಯರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ನನಗೆ ಸ್ಟಾರ್ಟಿಂಗಲ್ಲಿ ದೇವಸ್ಥಾನದಲ್ಲಿ ನನಗೆ ಪ್ರಸಾದ ಆಯಿತು. ಅದಾದಮೇಲೆ ನನಗೆ ಮನೆಗೆ ಬಂದು ಕೇಳಿದಾಗೂ ಕೂಡ ನನಗೆ ಪ್ರಸಾದ ಆಗಲಿಲ್ಲ. ಹಾಗೆ ರಾಯರ ಹತ್ರ ಮಾತಾಡ್ತಾ ಆಮೇಲೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಕನೆಕ್ಟ್ ಆದಂಗೆ ಆಯಿತು. ನಾನೇನು ಮಾಡಿದೆ, ಹೂವು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೇಳಿದಾಗ ನನ್ನ ಕೆಲಸದ್ದು ನಂದು ಯಾವುದೇ ಒಂದು ವಿಷಯ ಇರ್ಬೋದು, ಏನೇ ವಿಷಯ ಇದ್ದರೂ ರಾಯರು ಮುಂದೆ ಹೂವು ಇಟ್ಬಿಟ್ಟು ನಾನು ಕೇಳ್ತೀನಿ. ಖಂಡಿತ ನಾನು ಅಂದ್ಕೊಂಡಿದ್ದು ನನಗೆ ಒಳ್ಳೇದಾಗುತ್ತೆ ಅಂದರೆ ಕೊಡ್ತಾರೆ, ಒಳ್ಳೇದಾಗಲ್ಲ ಅಂದರೆ ಕೊಡಲ್ಲ. ಮತ್ತು ಇನ್ನೊಂದು ಕೆಲವು ಜನ ಏನು ತಪ್ಪು ಮಾಡ್ತೀರಾ ಅಂದರೆ, ಅಕ್ಕ ಎಡಗಡೆ ಕೊಡುತ್ತಾ ಬಲಗಡೆ ಕೊಡುತ್ತಾ ಒಂದು ಸ್ವಲ್ಪ ಕೇಳಿ ಅಕ್ಕ ಅಂತೀರ. ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ರಾಯರು ಪ್ರಸಾದ ಕೊಡೋದೇ ನಮಗೆ ಅದೃಷ್ಟ. ಅದರಲ್ಲಿ ಎಡಗಡೆ ಕೊಡಿ ಬಲಗಡೆ ಕೊಡ್ತಾರೆ, ಅದೆಲ್ಲ ಏನೂ ಅಂದ್ಕೋಬೇಡಿ. ಅವ್ರು ಹೆಂಗೆ ಕೊಟ್ಟರು ಅದು ಪ್ರಸಾದ. ನಮ್ಗೆ ಒಳ್ಳೇದಾಗುತ್ತೆ ನಾವು ಮಾಡೋ ಕೆಲಸದಲ್ಲಿ ಅಂದರೆ ಖಂಡಿತ ಕೊಟ್ಟೇ ಕೊಡ್ತಾರೆ. ನೀವು ಕೊಟ್ಟಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ. ಆರೋಗ್ಯ ಸಮಸ್ಯೆಯಲ್ಲಿ ಕೇಳ್ತೀರಾ, ಅದಕ್ಕೆ ಅವ್ರು ಏನಾದ್ರು ಕೊಟ್ಟಿಲ್ಲ ತುಂಬ್ದಂಗೆ ಕೂತಿರ್ತಾರ, ಭಯ ಬೀಳಬೇಡಿ. ಖಂಡಿತ ರಾಯರು ನೀವು ಕೇಳಿರೋ ಪ್ರಶ್ನೆಗೆ ನಿಮ್ಮ ವಿಷಯದಲ್ಲಿ ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆ ಆಗ್ಬೋದು, ಏನೇ ಒಂದು ಸಮಸ್ಯೆಗಳಾಗಿರ್ಬೋದು, ಅವ್ರು ಏನಾದರೂ ಹೂವು ಕೊಟ್ಟಿಲ್ಲ ಅಂದರೆ
ಬೇಜಾರೇ ಮಾಡ್ಕೋಬೇಡಿ, ಖಂಡಿತ ನಿಮಗೆ ಒಳ್ಳೇದು ಮಾಡ್ತಾರೆ. ಆದರೆ ನೀವೇನಾದರೂ ಒಂದು ವ್ಯವಹಾರ, ಯಾರಿಗಾರ ದುಡ್ಡು ಕೊಡಬೇಕಾ, ಇಲ್ಲ ಒಂದು ಸೈಟ್ ತೊಗೋಬೇಕಾ, ಒಂದು ಮನೆ ತೊಗೋಬೇಕಾ, ಇಲ್ಲ ಏನಾದರೂ ಒಂದು ವ್ಯವಹಾರ ಮಾಡ್ತಿದ್ದೀರಾ ಅಂತ ಅಂದಾಗ ನೀವು ಅಲ್ಲಿ ಹೂವು ಇಟ್ಟಾಗ ಅಲ್ಲಿ ಹೂವು ಆಗಿಲ್ಲ ಅಂದರೆ ತಿಳ್ಕೊಳ್ಳಿ ಅದು ಬೇಡ ಅಂತ, ರಾಯರು ಕೂಡ ಕೊಡ್ತಿಲ್ಲ ಅಂತ. ಯಾಕೆಂದರೆ ನನ್ನ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಸಿಕ್ಕಾಬಟ್ಟೆ ನನ್ನ ಪೇಜ್ ಅಂದರೆ ರಾಘವೇಂದ್ರ ಸ್ಯಾರೀಸು ವಾಟ್ಸಪ್ ನಂಬರ್ಗೆ ಹೂವು ಕೇಳಿ ಅಕ್ಕ ನಮಗೆ ಕಷ್ಟ ಅಂತೀರಾ. ನಾನು ಕೇಳಲ್ಲ. ಯಾಕೆ ಇಷ್ಟು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ರಾಯರನ್ನ ನಂಬಿದ್ದೀರಾ ಅಲ್ವಾ, ಕೇಳಿ ಕೂತ್ಕೊಂಡು ಇವತ್ತಲ್ಲ ನಾಳೆ ಖಂಡಿತ ನೀವು ಕೇಳೋ ಪ್ರಶ್ನೆಗೆ ರಾಯರು ನಿಮಗೆ ಪ್ರಸಾದ ಕೊಟ್ಟೇ ಕೊಡ್ತಾರೆ. ನನ್ನ ಮೇಲೆ ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ. ಯಾಕೆಂದರೆ ನನ್ನ ಒಬ್ಳಿಗೆ ರಾಯರು ಒಲ್ದಿಲ್ಲ, ನಿಮ್ಮೆಲ್ರಿಗೂ ಒಲ್ದಿದ್ದಾರೆ, ನಿಮ್ಮ ಜೊತೇಲಿದ್ದಾರೆ ರಾಯರು. ನೀವು ಅದನ್ನು ಬಿಟ್ಟು ನನ್ನನ್ನು ಕೇಳಿ ಅಕ್ಕ ಅಂತ ಅಂದರೆ ನಾನು ಎಷ್ಟು ದಿನ ಕೇಳ್ಕೊಡ್ತೀನಿ? ಇವಾಗ ಉದಾಹರಣೆಗೆ ನನ್ನ ಮಗಳು ಸ್ಯಾರೀಸ್ಗಳನ್ನ ನಾನು ತಂದಾಗ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹೆಂಗೆ ಬಿಸ್ನೆಸ್ ಮಾಡಬೇಕು, ಹೆಂಗೆ ಕೊರಿಯರ್ ಮಾಡಬೇಕು, ಯಾವ ಥರ ನಾನು ವಾಟ್ಸಪ್ಪಲ್ಲಿ ರಿಪ್ಲೈಗಳು ಮಾಡಬೇಕು ಅನ್ನೋದು ಒಂದು ಗೊತ್ತಿಲ್ಲ. ನನ್ನ ಮಗಳು ಸ್ವಲ್ಪ ದಿನ ತೋರಿಸ್ಕೊಟ್ಲು, ಆಮೇಲೆ ಅವಳು ಬಿಟ್ಬಿಟ್ಲು. ಬಿಟ್ಬಿಟ್ಲು, ಮಾಡಿಕೊಟ್ಟಿಲ್ಲ, ನೀನೇ ಮಾಡ್ಕೊಂಡ್ಲು. ನಾನು ಯಾವಾಗ್ಲೂ ಸ್ನೇಹ ಹೆಂಗಪ್ಪ ಇದು ಕೊರಿಯರ್ ಮಾಡೋದು ಹೆಂಗೆ, ಇದಕ್ಕೆ ರಿಪ್ಲೈ ಮಾಡೋದು ಹೆಂಗೆ ಅಂತ ಪ್ರತಿಯೊಂದನ್ನು ನಾನು ಕೇಳಿದಾಗ ಅವಳು ನನಗೆ ಬೈದ್ಲು. ಯಾಕೆ ಬೈದ್ಲು? ನಮ್ಮಮ್ಮ ಕಲ್ತ್ಕೊಳ್ಳಿ, ನಮ್ಮಮ್ಮ ಮಾಡಲಿ, ಯಾವಾಗಲೂ ನನ್ನ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಅವತ್ತು ಅವಳು ನನಗೆ ಸ್ಟ್ರಿಕ್ಟಾಗಿ ಹೇಳಿದ್ಲು. ಅವಳು ಅವತ್ತು ಹೇಳ್ದಾಗ ನನಗೆ ಅವಳ ಮೇಲೆ ಒಂಚೂರು ಬೇಜಾರಾಯಿತು. ಏನಿದು ನನಗೆ ಹೆಲ್ಪೇ ಮಾಡಲ್ಲ ಅಂತಾಳ ನನ್ನ ಮಗಳು ಅಂತ ನನ್ನ ಕೋಪನೂ ಕೂಡ ಮಾಡ್ಕೊಂಡಿದ್ದುಂಟು. ಆದರೆ ಇವತ್ತು ಅನಿಸ್ತಾ ಇದೆ, ಅವತ್ತು ಅವಳು ಬೈದಿಲ್ಲ ಅಂದಿದ್ರೆ ಇವತ್ತು ನನಗೆ ಕೊರಿಯರ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಆಮೇಲೆ ಹೆಂಗೆ ಬರಿಬೇಕು ಅನ್ನೋದು ಗೊತ್ತಿಲ್ಲ. ಇನ್ನೊಂದು, ಇವಾಗ ಪಿನ್ ಕೋಡು ಯಾವ್ಯಾವ ಊರು ಅಂದರೆ ಬ್ಯಾಂಗ್ಳೂರ್ದು ಯಾವ್ದು ಪಿನ್ ಕೋಡು, ಯಾವ ಏರಿಯಾ ಪಿನ್ ಕೋಡು, ಮತ್ತು ಬೇರೆ ಬೇರೆ ಊರುಗಳ್ದು ಯಾವ ಪಿನ್ ಕೋಡು ಅನ್ನೋದು ಕೂಡ ಕಂಪ್ಲೀಟ್ ನಂಗೆ ಗೊತ್ತಿರಲಿಲ್ಲ. ಪ್ರತಿಯೊಂದು ಕೂಡ ಇವಾಗ ನಾನು ಕಲ್ತ್ಕೊಂಡೆ, ಹೆಂಗೆ ಕೊರಿಯರ್ ಮಾಡಬೇಕು, ಹೆಂಗೆ ಬರಿಬೇಕು, ಪ್ರತಿಯೊಂದನ್ನು ಕೂಡ ನಾನು ಕಲ್ತಿದ್ದೀನಿ. ದಯವಿಟ್ಟು ಈ ವಿಷಯದಲ್ಲೂ ಅಷ್ಟೇ ನೀವು ನನ್ನ ಮೇಲೆ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ, ನಾನು ಚಿಂತೆನೇ ಮಾಡಲ್ಲ. ಯಾಕೆಂದರೆ ನಾಳೆ ಒಂದು ದಿನ ಈ ಅಕ್ಕ ಹೇಳಿದ್ದು ನಿಜ ಆಯಿತು ಅಂತ ನಿಮ್ಮ ಮನಸ್ಸಿಗೆ ಅವತ್ತು ಗೊತ್ತಾಗುತ್ತೆ ನಾನು ಯಾಕೆ ಹಿಂಗೆ ಹೇಳಿದೆ ಅಂತ. ಹಾಗಾಗಿ ನಿಮ್ಗೇನೇ ಸಮಸ್ಯೆ ಇರಲಿ, ಅಕ್ಕಪಕ್ಕದವ್ರ ಹತ್ರ ಹೋಗ್ಬಿಟ್ಟು, ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನನಗೆ ಸಮಸ್ಯೆ ಆಗಿದೆ, ನನಗೆ ಹಿಂಗಾಗಿದೆ ಅಂತ ದಯವಿಟ್ಟು ಹೇಳ್ಕೊಬೇಡಿ. ಏನೇ ಇರಲಿ ರಾಯರ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ, ಖಂಡಿತ ಹರಿಸ್ತಾರೆ. ಯಾಕೆಂದರೆ ನನಗೇನೇ ಕಷ್ಟ ಬರಲಿ, ಸಡನ್ನಾಗಿ ನನಗೇನೋ ಒಂದು ಪ್ರಾಬ್ಲಮ್ ಬರುತ್ತೆ, ಏನೋ ಒಂದು ಸಮಸ್ಯೆ ಬರುತ್ತೆ, ನಿಂತ್ಕೊಂಡು ಒಪ್ಪಿಸ್ತೀನಿ. ನಾನು ಹೂವು ಇಟ್ಬಿಟ್ಟು ಒಪ್ಸಲ್ಲ. ನನಗೇನಾದರೂ ಒಂದು ನಾನು ಮಾಡೋ ಕೆಲಸದಲ್ಲಿ ಮಾತ್ರ ಅಷ್ಟೇ ಹೂವು ಇಟ್ಟು ಒಪ್ಪಿಸ್ತೀನಿ. ಆದರೆ ಕೆಲವೊಂದು ವಿಷಯದಲ್ಲಿ ನಿಂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಮಾಡ್ಕೊಂಡಾಗ ನಾವು ಮಾತಾಡೋ ಮಾತೇ ಆಗ್ಬೋದು, ರಾಯರಿಗೆ ಖಂಡಿತ ಕೇಳಿಸುತ್ತೆ. ನೀವು ನಂಬಿದರೆ ನಿಮಗೆ ಪ್ರತಿಯೊಂದು ರಾಯರ ಬಗ್ಗೆ ಕೆಲವೊಂದು ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಅವ್ರ ಪವಾಡ ಏನು, ಅವರ ಮಹಿಮೆ ಏನು ಅನ್ನೋದು ನಿಜವಾಗ್ಲೂ ಗೊತ್ತಾಗುತ್ತೆ. ಅವ್ರನ್ನ ನಂಬಿದ ಮೇಲೇ ನಾನು ಇಲ್ಲಿಗೆ ಬಂದಿರೋದು. ಏನೋ ಒಂದು ಕಡೆ ನನಗೆ ಈಗ ಇತ್ತೀಚೆಗೆ ನಡೆದಿರುವಂಥದ್ದೇ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಅನ್ನ ತಿಂತಾ ಇದೆ, ನನ್ನ ಅನ್ನನ ಒಬ್ಬರು ಕಿತ್ಕೊಂಡಾಗ ಸಡನ್ನಾಗಿ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಆದರೆ ರಾಯರ ಹತ್ರ ಇವತ್ತು ಗುರುವಾರ, ಸುಳ್ಳು ಹೇಳ್ತಾ ಇಲ್ಲ, ತಿನ್ನೋ ಅನ್ನಕ್ಕೂ ಕೂಡ ಮಣ್ಣು ಹಾಕಿದ್ರು. ಮಣ್ಣು ಹಾಕಿದ್ಮೇಲೆ ಸಡನ್ನಾಗಿ ಅದು ಕಂಪ್ಲೀಟು ನಿಲ್ಲಾಯಿತು. ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ರಾಯರ ಮುಂದೆ ನಿಂತ್ಕೊಂಡು ಹೇಳ್ಕೊಂಡೆ. ಇವತ್ತು ಸತ್ಯ ಹೇಳ್ತಾ ಇದ್ದೀನಿ, ನನಗೆ ದಾರಿ ಇಲ್ಲಪ್ಪ. ತಿನ್ನೋ ಅನ್ನಕ್ಕೂ ಕೂಡ ಸಡನ್ನಾಗಿ ಮಣ್ಣು ಹಾಕಿದ್ರು. ನೀನೇ ನನಗೆ ದಾರಿ ಕೊಡಬೇಕು ಅಂತ ರಾಯರ ಹತ್ರ ನಾನು ಕೇಳ್ಕೊಂಡಾದ ಸ್ವಲ್ಪ ದಿನಕ್ಕೇ ರಾಯರು ನನಗೆ ದಾರಿ ಕೊಟ್ಟರು. ಅನ್ನ ತಿನ್ನೋಕ್ಕೆ ಅಂತ ನನಗೆ ದಾರಿ ಕೊಟ್ಟಿರೋದೇ ಇದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರಾಯರನ್ನ ನಂಬಿದರೆ ದಾರಿ ಕೊಟ್ಟೇ ಕೊಡ್ತಾರೆ. ನನಗೂ ಅಷ್ಟೇ ದಾರಿ ಇರಲಿಲ್ಲ, ಏನು ಮಾಡೋದು ಮುಂದೆ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಆದರೆ ನನಗೆ ದಾರಿ ಕೊಟ್ಟಿದ್ದೆ ರಾಯರು. ಏನೋ ಮಾಡಬೇಕು ಅಂತ ಹೋಗಿ ಕೊನೆಗೆ ನೀನು ಇದು ಮಾಡು ಅಂತ ನನಗೆ ರಾಯರ ಮಠದಲ್ಲೂ ಪ್ರಸಾದನ ಕೊಟ್ಟರು. 1 ವರ್ಷ ತಳ್ತು. ಅಂದರೆ ನಾವು ಅಂದ್ಕೊಂಡಿದ್ದ ತಕ್ಷಣ ಏನೂ ಆಗಲ್ಲ. ಇಲ್ಲಿಗೆ ತಗೊಳ್ಳಿ, 1 ವರ್ಷ ರಾಯರ ಮಠದಲ್ಲಿ ನಾನು 1 ವರ್ಷದಿಂದ ಹೂವು ಕೇಳಿದೆ, ಪ್ರಸಾದನ ಕೊಟ್ಟರು. ಸೀರೆ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ, ಮಾಡಲ ಅಂದಕ್ಕೆ ಅಲ್ಲೇ ಪ್ರಸಾದ ಆಯಿತು. ಅಲ್ಲಿಂದ ಬಂದಮೇಲೆ ನನ್ನ ತಾಯಿ ಹುಷಾರು ತಪ್ಪಿದ್ರು. ಕಂಪ್ಲೀಟ್ ನಾನು ಏನೂ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನನಗೆ ಯೂಟ್ಯೂಬ್ ಚಾನಲ್ ಅಂತ ಒಂದು ಇದು ಸಿಕ್ತು. ಅದನ್ನು ಮಾಡ್ತಾ ಇರಬೇಕಾದ್ರೆ ಚೆನ್ನಾಗಿ ನಡೀತಾಯಿತ್ತು, ಚೆನ್ನಾಗಿ ಹೋಗ್ತಾಯಿತ್ತು, ಎಲ್ಲ ಒಳ್ಳೇದಾಗ್ತಾಯಿತ್ತು. ಸಡನ್ನಾಗಿ ಯಾರೋ ಬಂದು ಕಲ್ಲಿಟ್ಟರು. ಆದರೆ ಮನುಷ್ಯ ಕಲ್ಲಿಡ್ಬೋದು ತಿನ್ನೋ ಅನ್ನಕ್ಕೆ, ನಾವು ನಂಬಿರೋ ದೇವರು ಯಾವತ್ತೂ ನಮ್ಮ ಅನ್ನಕ್ಕೆ ಕಲ್ಲಿಡಲ್ಲ. ಅನ್ನಕ್ಕೆ ದಾರಿ ಕೊಡ್ತಾರೆ.
ಹಾಗೆ ನಾನು ರಾಯರ ಹತ್ರ ಕೇಳ್ಕೊಂಡೆ, ಸ್ಯಾರಿ ಬಿಸ್ನೆಸ್ ಮಾಡೋಕ್ಕೆ ಕೊಟ್ಟರು, ಮಾಡ್ತಾ ಇದ್ದೀನಿ. ಸಾಕು, 100 ರೂಪಾಯಿ ಸಂಪಾದನೆ ಮಾಡಿದ್ರು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀವ. ಅಷ್ಟೇ ಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ ರಾಯರ ಹತ್ರ. ಅವ್ರು ಏನು ಕೊಡ್ತಾರೆ ನಾನು ತಗೋತೀನಿ. ಆದರೆ ಬೇರೆಯವ್ರ ಹತ್ರ ಕೈ ಮಾತ್ರ ಚಾಚಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ಬೇರೆಯವ್ರ ಹತ್ರ ಕೈ ಚಾಚ್ಕೊಂಡು ಬದುಕಬಾರ್ದು. ನನ್ನ ಕಾಲ ಮೇಲೆ ನಾನು 100 ರೂಪಾಯಿ ಸಂಪಾದನೆ ಮಾಡಲಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಇವತ್ತಿಗೂ ಅಷ್ಟೇ, ನನ್ನ ಮಗಳು ದುಡಿದ್ರೂ ಕೂಡ ನಾನು ಅವಳ ಹತ್ರ ನಾನು ಕೇಳಕ್ಕೆ ಹೋಗಲ್ಲ. ನನ್ನ ದುಡ್ಡು ಮೇಲೆ ನಾನು ಜೀವನ ಮಾಡ್ತೀನಿ. ನನಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾನು ಜೀವನ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಯಾರಿಗೂ ತೊಂದರೆನೂ ಕೊಡ್ತಿಲ್ಲ, ಏನೂ ಇಲ್ಲ. ನನ್ನ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಕಷ್ಟ ಹೇಳ್ಬೋದು, ಸೌಮ್ಯಶ್ರೀ ಸೂಪರ್ ಆಗವಳೆ ಅಂತ. ನಾನು ಚೆನ್ನಾಗೇ ಇದ್ದೀನಿ, ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಆದರೆ ನಮ್ಮದೇ ಆದಂಥ ಒಂದು ನೋವುಗಳು ಎಲ್ಲ ಇರುತ್ತೆ. ಆದರೆ ನಾನು ಯಾರ ಹತ್ರನೂ ಶೇರ್ ಮಾಡಲ್ಲ. ಯಾಕೆಂದರೆ ಮನುಷ್ಯ ಜೊತೇಲಿ ಇದ್ದವರೇ ನಮಗೆ ದುಶ್ಮನ್ಗಳಾಗ್ಬಿಡ್ತಾರೆ. ಹಾಗಾಗಿ ನೀವು ರಾಯರನ್ನ ನಂಬಿ ರಾಯರನ್ನ ನೀವು ಖಂಡಿತ ಒಳ್ಳೇದಾಗೇ ಆಗುತ್ತೆ. ನೀವು ನಂಬ್ತೀರಾ, ಪೂಜೆ ಮಾಡ್ತೀರಾ, ಸೇವೆಗಳು ಮಾಡ್ತೀರಾ, ನಿಮ್ಗೆ ಯಾಕೆ ಹೂವು ಕೊಡಲ್ಲ? ನಾನು ಒಬ್ಳಿಗೆ ರಾಯರಿರೋದು, ನಿಮ್ಮೆಲ್ರಿಗೂ ಇದ್ದಾರೆ, ನಿಮ್ಮ ಜೊತೇಲಿ ಇದ್ದಾರೆ ರಾಯರು. ಯಾರ್ಯಾರ ಮನೇಲಿ ರಾಯರು ಫೋಟೋ ಇಡ್ತೀರಾ, ಯಾರ್ಯಾರ ಮನಸ್ಸಲ್ಲಿ ರಾಯರು ನಾನು ನೆನೀತೀರಾ, ಖಂಡಿತ ನಿಮ್ಮ ಜೊತೆ ರಾಯರು ಇದ್ದಾರೆ. ನಂಬಿಕೆ ಇಡಿ, ನನ್ನ ಮೇಲೆ ನೀವು ಡಿಪೆಂಡ್ ಆಗಬೇಡಿ. ಸೌಮ್ಯಕ್ಕ ಕೇಳಿದರೆ ಹೂವು ಆಗುತ್ತೆ, ಸೌಮ್ಯಕ್ಕ ಕೇಳಿದರೆ ಎಲ್ಲ ಆಗುತ್ತೆ. ನೀವು ಕೇಳಿದ್ರು ಆಗುತ್ತೆ. ನಾನು ಅಂದ್ಕೊಂಡಿದ್ದೀನಿ, ಯಾರಿಗಾದರೂ ಇಷ್ಟು ಜನ ನನಗೆ ಮೆಸೇಜ್ ಮಾಡ್ತೀರಾ ವಾಟ್ಸಪ್ಪಲ್ಲಿ, ನಿಮಗೆ ನಾನು ಹೂವು ಕೇಳಿ, ನನ್ನ ವಿಷಯವಾಗಿ ನೀವು ಹೂವು ಕೇಳಿ ಅಂತ ನಾನು ನಿಮ್ಮನ್ನೇ ಕೇಳ್ತೀನಿ. ನನಗೆ ಯಾರು ಮೆಸೇಜ್ ಹಾಕ್ತೀರಾ ಅಷ್ಟು ಜನದಲ್ಲಿ ಒಬ್ರಿಗೆ ನಾನು ಇವತ್ತು ಒಂದು ಮೆಸೇಜ್ ಹಾಕ್ತೀನಿ. ಏನಂತ? ನನಗೋಸ್ಕರ ನೀವು ಹೂವು ಕೇಳಿ ಅಂತ. ಹೂವು ಕೇಳ್ಬಿಟ್ಟು ವಿಡಿಯೋ ಮಾಡಿ ನನಗೆ ಸೆಂಡ್ ಮಾಡಬೇಕು ಅಂತ ಇವತ್ತು ನಾನು ಒಬ್ಬರ ಹತ್ರ ನಾನು ಕೇಳ್ತೀನಿ. ಯಾಕೆಂದರೆ ಪ್ರತಿ ಬಾರಿ ಅವರು ನನ್ನನ್ನೇ ಕೇಳ್ತಾರಲ್ಲ, ಇವತ್ತು ಅವ್ರಿಗೋಸ್ಕರ ನಾನು ತುಂಬ ಕೇಳಿದ್ದೀನಿ. ಆದರೆ ಇವತ್ತು ನನಗೋಸ್ಕರ ಅವ್ರಿಗೆ ನಾನು ಮೆಸೇಜ್ ಹಾಕ್ತೀನಿ. ಅದು ಯಾರಿಗೆ ಏನು ಅನ್ನೋದು ಆಮೇಲೆ ನಿಮಗೆ ವಿಡಿಯೋದಲ್ಲೂ ಕೂಡ ಹಾಕ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಹೆಣ್ಮಕ್ಳು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ಅಳಬಾರ್ದು. ನಾನು ಅವಾಗ ಹತ್ತಿದ್ದು ಏನಕ್ಕೆ ಗೊತ್ತಾ? ಅದು ದುಃಖ ಅಲ್ಲ, ಅದು ಒಂದು ನಮ್ಮ ಒಳಗಡೆ ಇರುವಂಥ ಒಂದು ಖುಷಿಗೆ ಹತ್ತಿದಷ್ಟೇ. ಧೈರ್ಯವಾಗಿ ಫೇಸ್ ಮಾಡಿ. ಯಾಕೆಂದರೆ ಇವತ್ತಿನ ಪ್ರಪಂಚ ಹೆಂಗೆ ಗೊತ್ತಾ? ಮೆತ್ತಗಿದ್ರೆ ತುಳಿದು ಬಿಡ್ತಾರೆ. ಧೈರ್ಯವಾಗಿ ಫೇಸ್ ಮಾಡಿ. ನಮ್ಗಿಂತ ಬೇಜಾನ್ ಕಷ್ಟಗಳನ್ನ ನೋಡಿರೋರು ಇದ್ದಾರೆ, ಹೆಂಗೆಂಗೋ ಇದ್ದಾರೆ. ಪ್ರಪಂಚ ನಾನು ನೋಡ್ಬಿಟ್ಟಿದ್ದೀನಿ. ಜೀವನ ಅಂದರೆ ಏನು ಅಂತ ನೋಡಿದ್ದೀನಿ, ಪ್ರಪಂಚ ಅಂದರೆ ಏನು, ಜನ ಅಂದರೆ ಏನು, ಪ್ರತಿಯೊಂದನ್ನು ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಆದಷ್ಟು ಈ ಪ್ರಪಂಚದಲ್ಲಿ ಇಲ್ಲಿ ನಾವು ಬದುಕಬೇಕು ಅಂದರೆ ಸ್ಟ್ರಾಂಗ್ ಆಗಿರಬೇಕು, ಹುಷಾರಾಗಿರಬೇಕು. ನಾವು ಆದಷ್ಟು ನಮ್ಮ ಪರ್ಸ್ನಲ್ ವಿಷಯಗಳೇ ಆಗ್ಬೋದು, ಏನೇ ಇರ್ಬೋದು, ಆದರೆ ದೇವ್ರ ಮುಂದೆ ಮಾತ್ರ ಇರಬೇಕು ಅಷ್ಟೇ. ಆದರೆ ಮನುಷ್ಯರ ಹತ್ರ ಮಾತ್ರ ಹೇಳ್ಕೊಬೇಡಿ. ಇವತ್ತು ಹೇಳ್ಕೊಂಡ್ರೆ ನಾಳೆ ದಿನ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ರಾಯರಿದ್ದಾರೆ. ಇವತ್ತು ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ. ನನ್ನ ಹತ್ರ ಯಾರು ಹೂವು ಕೇಳಿ ಅಂತ ನೀವೇ ಕೂತ್ಕೊಂಡು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ.